ಜನರಿಂದ ಮನವನ್ನಿಕೆ ಪಡಿತಾರಲ್ಲ ಅಂದಾಗ ನನ್ನ ಥರ ಮಾಡಿರು. ಅಯ್ಯೋ ಯಾಕೋ ಇಲ್ಲಿ ಇವತ್ತು ನನ್ನ ಬರಗಳ ಹಾರತಾ ಇದೆಯಲ್ಲ. ನನ್ನ ಪತಿಯವರು ಅವರು ಕೂಡ ಮನೆಯಲ್ಲಿಲ್ಲ. ಯಾರವನು ಮನೆಯಲ್ಲಿ ಬಿದ್ದುಕೊಂಡಿರುವನು? ನಾನವನನ್ನು ಅರಿಯಲಾರೆ ಸ್ವಾಮಿ. ನೀವು ಮನೆಗೆ ಬರಲಿಲ್ಲ ಅಂತ ನಿಮ್ಮ ಚಿಂತೆಯಲ್ಲೇ ನಾನು ಒಳಗಡೆ ಮಲಗಿದ್ದೆ. ನನಗೆ ಯಾವುದು ತಿಳಿಯುವುದಿಲ್ಲ, ನನಗೊಂದು ಗೊತ್ತಿಲ್ಲ. ಆಹಾ, ನಟನೆಯಂತೆ ಸರಿಯಾಗಿ ಪಾಠ ಮಾಡಿದ ನಾಟ್ಯರಾಣಿ ನಾನು ಊರಲ್ಲಿಲ್ಲವೆಂದು ತಿಳಿದು ನಾ ಬರುವ ಪೂರ್ವದಲ್ಲಿ ಪ್ರೇಮದ ಚಲ್ಲಾಟವನ್ನು ಮುಗಿಸಿಕೊಂಡು ನಾ ಬಂದ ಮೇಲೆ ಏನು ಅಸುಳೆಯ ನಾಟಕ ಆಡುತ್ತಿದ್ದೀಯಲ್ಲ ಜಾರಿಣಿ. ಮೋಸ ಮೋಸ ನಡೆದಿಲ್ಲ, ಮೋಸ ನಡೆಸಿರುವೆ ಮನಿಲ ಕುಲದ ಜಾರಿಣಿ. ಇನ್ನ ಮೇಲೆ ಈ ಮನೆಯಲ್ಲಿ ನಿನಗೆ ಸ್ಥಳವಿಲ್ಲ. ನಡೆಯೇ ಪತಿದ್ರು. ಮಂಚದ ಮೇಲೆ ಮೋಹಿಸಿ ಬಂದ ಮಲಗಿದ್ದನಲ್ಲ ನಿನ್ನ ಅವನ ಮನೆಗೆ ಹೋಗು. ತಪ್ಪು ಮಾಡಿದ ಅಣ್ಣ ಅತ್ತಿಗೆಯನ್ನು ಮನೆ ಬಿಡಿಸಿದೆ, ಅಣ್ಣನನ್ನು ಒತ್ತು ಮನೆ ಬಿಡಿಸಿದೆ. ನಮ್ಮ ದೇಶಕ್ಕಾಗಿ ನನ್ನ ಸಮ್ಮುಖದಲ್ಲಿ ಕೈಗಾರಿ ಬಂದಿಯಲ್ಲ, ನಡೆ ಅವನ ಆತಕ್ಕೆ ಮತ್ತೇಕೆ ಬರುವೆ? ನನ್ನ ಕಣ್ಣಿಗೆ ನಿನ್ನ ಮುಖ ತೋರಿಸಿದಂತಾರೆ ಎಲ್ಲಾದರೂ ಹೋಳಾಗಿ ಹೋಗು. ಎಷ್ಟಪ್ಪ ನಿನ್ನ ಅಮಾಲಿಯ ಕೂಲಿ?
ಏನಿಲ್ಲಪ್ಪ, ನನ್ನ ಕಡೆ 5 ರೂಪಾಯಿ ಇದೆ, ಚೇಂಜ್ ಇಲ್ಲ, ತೆಗೆದುಕೊ. ಇಲ್ಲಪ್ಪ, ನನ್ನ ಕಡೆ ಚೇಂಜ್ ಇಲ್ಲ, ತೆಗೆದುಕೊಂಡು ಹೋಗು. ಎಲ್ಲಿ ಹೋಗಿರಬಹುದು? ಇಲ್ಲದವರ ಮನೆಗೆ ಬಂದು ಹೆಸರನ್ನೆತ್ತಿ ಕೂಗಿದವರು ಹಳೆ ಪ್ರೇಯಸಿಯನ್ನು ಹುಡುಕಿಕೊಂಡ ಬಂದ ಪ್ರೇಮ್ ಶೇಖರ್. ಹೇಳಿಲ್ಲವೇ ನಿಮ್ಮ ಅಣ್ಣನ ಸಂಸಾರದ ಕತೆ? ಇಲ್ಲ ಮಾಮ, ಏನಾಯ್ತು ನನ್ನ ಅಣ್ಣನ ಸಂಸಾರ? ನೋಡು, ನೀನು ಹೋದಾಗಿನಿಂದ ನಿನ್ನ ಅತ್ತಿಗೆ ಹೊರಟೋಗಿ ಆ ಬಡ ಕೃಷ್ಣನ ಮನೆ ಸೇರಿದ್ದಾಳೆ. ಅವಳ ಸೂಳೆಯಾಗಿ ನಟಿಸುತ್ತಿದ್ದಾಳೆ. ಇನ್ನು ನಿನ್ನ ಅಣ್ಣ ಹುಚ್ಚನಾಗಿ ತಿರುಗುತ್ತಿದ್ದಾನೆ. ನಿನ್ನ ಮುತ್ತಿನ ತಂಗಿ ಅಂದರೆ ನನ್ನ ಹೆಂಡತಿ ಹೆರಿಗೆ ಆಸ್ಪತ್ರೆಯಲ್ಲಿ ಕೂಸು ಭೋಗಂತೆಯ 2 ಹಸು ನೀಗಿಸಿದರು. ಕೇಳಿದೆಯಾ ಈ ಮನೆಯ ದುರಂತದ ಕತೆ? ತಂಗಿ ಕೊನೆಗೂ ಈ ಅಣ್ಣನ ಮುಖ ನೋಡಬಾರದು, ಅವನ ಕೈಯಿಂದ ಶವ ಸಂಸ್ಕಾರ ಮಾಡಿಸಿಕೊಳ್ಳಬಾರದೆಂದು ಆಸ್ಪತ್ರೆಯಲ್ಲಿ ಹಸು ನೀಗಿದೆ. ನಮ್ಮ ಆಸ್ಪತ್ರೆಯಲ್ಲಿ ಹಸು ನೀಗಿದೆ. ಅದಕ್ಕಾಗಿ ಆ ಬಡ ಭಿಕಾರಿ ಕೃಷ್ಣ ನಮ್ಮ ಮನೆಗೆ ಸೇರಿದರೆ ಈ ಸೋಮಶೇಖರ ಸೇರಿನ ಜ್ವಾಲೆಯನ್ನು ಇನ್ನು ಮುಂದೆ ಬೆಳೆಯುವಂತೆ ಬರುತ್ತೇನೆ. ನಾ ಬಯಸಿದ ಬಲೆಯಲ್ಲಿ ಎಲ್ಲ ಪ್ರಾಣಿಗಳು ನಾಶ ಹೊಂದಲೇಬೇಕು. ಆಸೆಯನ್ನು ಹೊತ್ತುಕೊಂಡ ಬಂದ ಸೋಮಶೇಖರನಿಗೆ ವಿಷದ ಬೀಜ ಬಿತ್ತಿ ಮುಂದೆ ನಾ ರಚಿಸಿದ ನಾಟಕದಲ್ಲಿ ಅವರ ಮನೆತನಕ್ಕೆ ಸರ್ವನಾಶ ಹೋಗುತ್ತದೆ.
ತುಂಬಾ ಹಸುವಾಗಿದೆ, ನನಗೆ ತುಂಬಾ ಹಸುವಾಗಿದೆ. ನನ್ನನ್ನು ಬದುಕಲು ಬಿಡ್ರಿ, ಏನಪ್ಪ ಬದುಕಲು ಬಿಡ್ರಿ. ದಯಾನಂದ, ಹಿಂದೊಮ್ಮೆ ನಿನಗೆ ಹಾರಗಳ ಮೇಲೆ ಹಾರಗಳನ್ನು ಹಾಕಿ ತುರಾಯಿಗಳ ಮೇಲೆ ತುರಾಯಿ ಹಾಕಿ ಮೇರಿಸುತ್ತಿದ್ದ ಜನ, ಇಂದು ಅದೇ ಜನರಿಂದ ನಿನಗೆ ಕಲ್ಲಿನ ಸುರುಮಳೆ. ಆದರೆ ಹುಚ್ಚ ಕಳ್ಳನೆಂಬ ಅಪವಾದ ಬೇರೆ, ಚಾಟಿ ಹೇಟುಗಳು ಬೇರೆ. ನಂಬಿ ನನ್ನವರನ್ನುವರು ಯಾರು ಇಲ್ಲ, ಯಾರು. ಹೇ ದಯಾನಂದ, ನೀನೊಬ್ಬ ಪರದೇಶಿ. ಯಾರು ಹೇಳಿದರು? ಅಲ್ಲ ಅಲ್ಲ, ನಾನು ಪರದೇಶಿ ಅಲ್ಲ. ನನ್ನಂತ ಎಷ್ಟೋ ಜನ ಈ ಜಗತ್ತಿನಲ್ಲಿ ಇದ್ದಾರೆ, ಅವರು ನನ್ನ ಬಂಧು ಬಾಂಧವರು. ಅಂದಾಗ ನಾನು ಹುಚ್ಚನೂ ಅಲ್ಲ, ಕಳ್ಳನು ಅಲ್ಲ. ಹಾಗಾದರೆ ದಯಾನಂದ, ನೀನು ಹುಚ್ಚನಾಗದಿದ್ದರೆ 8,000 ಹಣ 8 ವರ್ಷದ ಹಿಂದೆ ನಿನ್ನ ತಲೆ ದಿಂಬಿನ ಬಿಡುಕಿರ್ತಿದ್ದಿಲ್ಲ. ಅಂದಾಗ ನೀನು ಕಳ್ಳ ಅಲ್ಲಪ್ಪ, ಕಳ್ಳ ಅಲ್ಲ. ವಿಧಿ ವಿರಾಟದ ಸ್ವರೂಪಕ್ಕೆ ಸಿಲಿದಿಕೊಂಡಿರುವ ನಾನೊಬ್ಬ ಮನುಷ್ಯ, ನಾನೊಬ್ಬ ದೊಡ್ಡ ರಾಜ. ತುಂಬಾ ಹೊಟ್ಟೆ ಹಸಿತಾ ಇದೆ ಅಮ್ಮ. ಇನ್ನು ಎಷ್ಟು ದೂರ ನಡಿಬೇಕಮ್ಮ? ನನ್ನ ಕೈಯಲ್ಲಿ ಆಗುದಿಲ್ಲಮ್ಮ. ಮಗು ರವಿ, ನಾವು ಸೇರಿದ ಜಾಗ ತುಂಬಾ ದೂರ ಇದೆ ಅಮ್ಮ, ತುಂಬಾ ದೂರ ಇದೆ. ಮಗು ಕಂದ, ನಿನಗೆ ಎಷ್ಟು ಸುತ್ತ ಇದೆಯಲ್ಲ, ಎಷ್ಟು ಜ್ವರ ಬಂದಿದೆ ನನಗೆ. ನಾನೀಗ ಏನ್ ಮಾಡಿ ಡಾಕ್ಟರ್ಗೆ ತೋರಿಸ್ಬೇಕಂದ್ರೆ ನನ್ನ ಕೈಯಲ್ಲಿ ಬೇಡ ಕಾಸು ಕೂಡ ಇಲ್ಲ. ನಾನೀಗ ಏನು ಮಾಡ್ಬೇಕಂದ್ರೆ ಅಮ್ಮ, ನನಗೇನು ಆಗುದಿಲ್ಲಮ್ಮ. ನಾ ಹಾಗೆ ಸುಮ್ಮನೆ ಕೇಳಿದಿನಮ್ಮ. ನೋಡಮ್ಮ, ಯಾರೋ ಒಬ್ಬರು ಅನ್ನ ಅಂದು ನಡುತ್ತಾ ಇದ್ದಾರೆ. ನೋಡಮ್ಮ, ದೇವರು ನಮ್ಮಂತರವರಿಗೆ ಈ ರೀತಿ ಕಷ್ಟಗಳನ್ನು ಏಕೆ ಕೊಡ್ತಾನಮ್ಮ? ಮನೆಯಲ್ಲಿ ಅಪ್ಪ ಮಾಮ ಯಾರು ಇಲ್ಲವೇನಮ್ಮ? ದೂರಾಲು ಇಂಥ ಕೆಟ್ಟ ಕೆಲಸ ನೀ ಏನು ಮಾಡಿಯಮ್ಮ? ಬೇಕಾದ್ರೆ ನಮ್ಮ ಅಪ್ಪ ಸಿಟ್ಟಾಗಲಿ, ಸತ್ತು ಹೋಗಲಿ, ನಿನ್ನ ಅಣ್ಣಂದಿರು ಅಪ್ಪ ಮನೆಗೆ ಕರೆದುಕೊಂಡು ಹೋಗೋದಿಲ್ಲೇನಮ್ಮ? ಸರ್ಕಾರ ಆಯಾಗಿ ಗೆಳತಿಯರ ಜೊತೆ ಓದಿಕೊಳ್ತೀನಲ್ಲಮ್ಮ, ಸುಮ್ಮನೆ ಏಕೆ ಕರ್ಕೊಂಡು ಬಂದೆ ನನ್ನ ನೀನು? ಚಿಕ್ಕವರಿಂದ ಹಿಡಿದು ದೊಡ್ಡವರೆಗೂ ಮಾತಾಡಬೇಕಂತ ನನ್ನ ಹಣೆಯಲ್ಲಿ ನೀನು ಮಾತಾಡಿದ್ರಲ್ಲಿ ಯಾವ ತಪ್ಪು ಇಲ್ಲಪ್ಪ, ಯಾವ ತಪ್ಪು ಇಲ್ಲ. ಮಾತನಾಡಿದು ತಪ್ಪಾಯ್ತು, ಕ್ಷಮಿಸಿ ಬಿಡಮ್ಮ. ಆ ತಿರುಕಣಿ ಬಿದ್ದು ಉಳ್ಳಾಡ್ಕತ್ತಿದನಮ್ಮ, ಎಬ್ಬಿಸಿ ಬರೋಣ ಬಾ ಅಮ್ಮ. ಯಾರಪ್ಪ ನೀನು? ಈ ರೀತಿ ಬೀದಿ ಬಿದ್ದು ಯಾಕೆ ನರಳ್ತಾ ಇದೆಯಾ? ಯಾಕೆ ಈ ರೀತಿ ಭಿಕ್ಷಾಟನೆ ಮಾಡ್ತಾ ಇದೆಯಾ? ನಿನಗೆ ಯಾರ ಅದಕ್ಕೆ ಇಲ್ಲ? ನೋಡಮ್ಮ, ಈ ಜಗತ್ತೇ ನನ್ನ ಮನೆ. ಈ ಸಮಾಜದ ಜನರು ಬಂಧು ಬಾಂಧವರೇ ನಮ್ಮಂತೆ ತುರುಕುನರಿ. ಆದರೆ
ನಾವು ಕುಡಿಯುವ ನೀರಿನ ಜಲವು ಒಂದೇ, ನಡೆದಾಡುವ ಭೂಮಿಯು ಒಂದೇ, ನಮ್ಮನ್ನು ಸುಡುತ್ತಿರುವ ಅಗ್ನಿಯೂ ಒಂದೇ. ನಾವು ಹುಟ್ಟಿ ಬರುವ ಹೊಲಸು ದಾರಿ ಒಂದೇ ಅಮ್ಮ, ಹೊಲಸು ದಾರಿ ಒಂದೇ. ಅಂದಾಗ ತಂಗಿ ನೀನ್ಯಾರಮ್ಮ? ಅಯ್ಯೋ ಮಗು, ಹಾಗೆಲ್ಲ ಮಾತಾಡಬಾರ್ದಪ್ಪ. ಅವನು ಕೂಡ ನಮ್ಮ ಹಾಗೆ ಕಷ್ಟದಲ್ಲಿ ಕೈ ತೊಳೆದು ನಮ್ಮ ಹಾಗೆ ಭಿಕ್ಷಾಟನೆ ಮಾಡ್ತಾ ಇದ್ದಾನೆ. ಅವರ ನೋಡಿ ಹಾಗೆಲ್ಲ ಹೆದರಬಾರ್ದಪ್ಪ. ನಾಳೆ ನಮಗೆ ಇದಕ್ಕಿಂತ ಕಷ್ಟ ಬಂದರೂ ಬರಬಹುದು. ಅಮ್ಮ ತಂಗಿ, ಪಾಪ ಈ ಹಸು ಕಂದನನ್ನು ಕರೆದುಕೊಂಡು ಇಂಥ ಸುಡು ಬಿಸಿಲಿನಲ್ಲಿ ಎಲ್ಲಿಗೆ ಹೊರಟಿವಿರೇವಮ್ಮ? ಏಕೆ ಮನೆಯಲ್ಲಿ ಕರೆದುಕೊಳ್ಳಲಿಕ್ಕೆ ಯಾರು ಇಲ್ಲವೇನಮ್ಮ? ಹೇಳಿದ್ರೆ ಅದೊಂದು ದೊಡ್ಡ ದುರಂತದ ಕಥೆಯಪ್ಪ. ನಾನು ಕೂಡ ನಿನ್ನ ಹಾಗೆ ಎಲ್ಲರನ್ನ ಕಾದುಕೊಂಡ ಹರಕ ಬಟ್ಟೆಯ ತಿರುಗಿ ಅಪ್ಪ, ಹರಕ ಬಟ್ಟೆ ತಿರುಗಿ. ಹಾಗಾದ್ರೆ ಈ ಮಗುವಿನನ್ನು ಕರೆದುಕೊಂಡು ನೀನು ಹೇಗೆ ಜೀವನ ಸಾಗಿಸ್ತೀಯಮ್ಮ ತಂಗಿ? 9 ತಿಂಗಳು ಹೊತ್ತು ಎತ್ತು ಜೋಪಾನ ಮಾಡಿದ ಹಾಗೆ ನನ್ನ ತಾಯಿ ಹಾಗೆ ಜೋಪಾನ ಮಾಡೋದಕ್ಕೆ ನನ್ನ ಜನ ಇದ್ದಾರಪ್ಪ. ಎಲ್ಲಿಯಾದ್ರೂ ಭಿಕ್ಷೆ ಬೇಡಿ ನಾನು ಜೀವನ ಮಾಡ್ತೇನೆ. ನನ್ನ ಮಗನ ನಾನು ಸಾಕ್ತೇನೆ. ಇಲ್ಲಿ ಶ್ರೀಮಂತ ಮಕ್ಕಳು ಬಿರಿಯಾನಿ ಬಿಸಿ ತಿಂದು ತಿಂದು ಹೆಚ್ಚಾಗಿ ನಾಯಿಗೆ ಸುಧಾಕುತ್ತಾರಮ್ಮ. ಹೋಗಿ ಸುಂದು ಬಾ, ನಾಡು ತಿನ್ನುತ್ತೇನೆ. ಮಗು ರವಿ, ಮಗು ರವಿ, ಹೆತ್ತ ಕಳ್ಳ ಒಡಲು ಕಣ್ಣೀರು ಸುರಿಸುವಂತೆ ಎಂಥ ಮಾತಾಡ್ತಿದೀಯೋ ನೀನು? ನೋಡು, ಬ್ರೆಡ್ ಬಿಸ್ಕಿಟ್ ಎಲ್ಲ ನಮ್ಮಂಥವ್ರಲ್ಲಪ್ಪ, ಅದೆಲ್ಲ ಶ್ರೀಮಂತರು ತಿಂತಾರೋ. ನಮ್ಮಂಥ ಬಡವರ ಮಕ್ಕಳಿಗೆ ಹಣಸಿದ ಅನ್ನ ರೊಟ್ಟಿ ತೊಟ್ಟು ಹಣಸಿದ ಅನ್ನ ಅಳಿಸಿದ ಅನ್ನಕ್ಕಾಗಲಿ, ಎಲ್ಲರ ರೊಚ್ಚ ಚೂರಾಗಲಿ, ಮಲ್ಲಮ್ಮನ ಮನೆ ದೇವರ ಅಂತ ಮಲ್ಲಿಕಾರ್ಜುನ ಪ್ರಸಾದ ತಗೊಂಡು ತೃಪ್ತಿ ಪಡಲಿಲ್ಲವೇನಮ್ಮ? ಹಾ ಹಾ, ಎಂತ ಮುತ್ತಿನಂತ ಮಾತನಾಡಿದಿ ಮಗು. ಈ ಮಾತನ್ನು ಯಾರು ಹೇಳಿಕೊಟ್ರು ಕಂದ ನಿನಗೆ? ಶಾಲೆಯಲ್ಲಿ ಗುರುಗಳು ಹೇಳಿ ಕೊಟ್ಟಾರಲ್ಲವೇನಮ್ಮ? ನನಗೇನ್ ಗೊತ್ತಪ್ಪ, ವಿದ್ಯೆ ಸಾರವೇ ಅರಿತಿನ ನಾನು. ಹಾ ಆ ದೇವರು ಎಲ್ಲರಿಗೂ ಇದ್ದಾರೆ, ಹೋಗೋಣ ಬಾ ಮಾಡೋದು. ತಂಗಿ, ನಾನೊಂದು ಮಾತು ಹೇಳ್ತೀನಿ, ಕೇಳ್ತೀಯೇನಮ್ಮ? ನಾನು ಕೇಳ್ತೀನಿ. ಏನಿಲ್ಲಮ್ಮ, ನೀನು ನನ್ನ ಹಿಂದೆ ಬಂದರೆ ನಿನ್ನನ್ನು ಮಹಾರಾಣಿ ಥರ ನೋಡಿಕೊಳ್ತೀನಮ್ಮ. ಮಹಾರಾಣಿ ಏನೋ ಭಿಕ್ಷುಕ, ನೀನು ನನ್ನ ಮಹಾರಾಣಿ ಹೇಗೆ ನೋಡ್ಕೊತೀಯ? ನಾನು ಕಟ್ಕೊಂಡು ಹೇಳ್ತೀಯಲ್ವೋ? ನಿಲ್ಲಮ್ಮ ತಂಗಿ, ನಿಲ್ಲು. ಮತ್ತೊಂದು ಅಪವಾದವನ್ನು ಹೊರಿಸಿ ಹೋಗಬೇಡಮ್ಮ ಈ ತಿರುಕಣಿಗೆ. ತಂಗಿ, ನಿನ್ನಂಥ ಒಂಟಿ ಹೆಣ್ಣು ಮಕ್ಕಳು ದಾರಿಯಲ್ಲಿ ಸಿಕ್ಕರೆ ಏನು ಹೇಳುತ್ತಿದೆ ಗೊತ್ತೇನಮ್ಮ ಈ ಗಂಡು ಸಮಾಜ? ನೋಡಮ್ಮ, ನನಗೆ ತುಂಬ ಹಸಿವೆಯಾಗಿದೆ. ಯಾರಾದರೂ ಅನ್ನ ನೀಡಿ ಎಂದು ಶ್ರೀಮಂತರ ಮಡಿಗೆ ಹೋದಿ ಕೈ ಚಾಚಿದರೆ ಏನು ನಿನಗೆ ಹಸಿವೆಯಾಗಿದೆ? ಅನ್ನ ನೀಡುತ್ತೇವೆ ಬಾ ಎಂದು ಮನೆ ಒಳಗೆ ಕರೆದುಕೊಂಡು ಹೋಗಿ ನಿಮ್ಮಂತ ಹೆಣ್ಣು ಮಕ್ಕಳ ಶೀಲಹರಣ ಮಾಡಿ ಹೊಟ್ಟೆಯನ್ನು ಮುಂದಕ್ಕೆ ಬರಿಸಿ ಹೊರಗೆ ತಿರುತ್ತಾರೆ ಬಾ, ಹೊರಗೆ ಕಳಿಸುತ್ತ. ಅದಕ್ಕಾಗಿ ನಾನು ನನ್ನೊಡನೆ ಬಂದರೆ ನನ್ನ ಸೋದರಿಗಿಂತ ಹೆಚ್ಚು ಕಾಣುತ್ತೇನೆ ಎಂದು ಹೇಳಿದ್ದೇನೆ ವಿನಃ ಮತ್ಯಾವ ಇದರಿಂದಲ್ಲ. ಬೇಡಮ್ಮ, ಗಂಡಸರ ಕೈ ಬಡಿಸಿದ್ರೆ ಹಣವನ್ನು ಕೊಡೋದಲ್ಲ. ನಾನು ಕುಡಿತೇಕೆ ಹಾಗೆ ಹಣವನ್ನು ತೋರುತ್ತೆ. ನೋಡಮ್ಮ, ನಮ್ಮಂತವರಿಗೆ ಯಾರೋ ಒಬ್ಬರು ಇದ್ದಾರೆ. ಹಾ ತೆಗಿ, ನೋಡವ್ವ, ನಾನು ಅಲ್ಲಿ ಹೋಗಿ ಶ್ರೀಮಂತರೇ ಅಂತೇಳಿ ಭಿಕ್ಷೆ ಬೇಡುತ್ತೇನಮ್ಮ. ನನಗೆ ನಾನು ಬಾಯಿ ಬಂದಾಗಿ
ಕ್ಷಮಿಸ್ಬಿಡಣ್ಣ. ಛೇ ಛೇ ಎಂಥ ಮಾತನಾಡ್ತೀಯಮ್ಮ ತಂಗಿ. ಹೋಗ್ಲಿ ಬಿಡಮ್ಮ ತಂಗಿ, ತುಂಬ ಹಸಿದಿರಂತೆ ಕಾಣುತ್ತಿದೆ. ಈ ದೈವ ನಮ್ಮ ಹೊಟ್ಟಿಗೆ ಸಹಾಯ ಮಾಡೇ ಮಾಡುತ್ತದೆ ಅಮ್ಮ, ಹೊಟ್ಟಿಗೆ ಸಹಾಯ ಮಾಡುತ್ತದೆ. ಹೌದಣ್ಣ, ನನ್ನ ಮಗು ಹಸುವಿಂದ ಬಳಲ್ತಾ ಇದ್ದಾನೆ. ಯಾರಾದ್ರೂ ದಯವಿಟ್ಟು ಭಿಕ್ಷೆ ನೀಡಿ ಪುಣ್ಯ ಕಟ್ಟಿಕೊಳ್ಳಿ. ಆಯ್ತಮ್ಮ, ಈ ಧನಿಕರ ಹಣದ ಸಹಾಯ ಮಾಡುತ್ತಾರೆ. ರಾತ್ರಿಗಳೆಲ್ಲ ಸುಖದ ಕನಸುಗಳಾಗಿ ಮತ್ತೆ ಹಗಲು ಚಂದಿರಲಿಲ್ಲದ ಅನುರಾಗಿನಲ್ಲಿ ಹುಡುಕುವ ಕುರುಡವನಾಗಿ ಕಣ್ಣಿದ್ದು ಸುಳ್ಳು ರಾಹದ್ದು ಸುಳ್ಳು ಇದೆ ಹೇಳಲು ಆಗಿಲ್ಲ ನನಗಿಲ್ಲಿ ಪಾಪದ ಎತ್ತಿನ ಮಂಡಿಯ ಚಕ್ಕಡಿಯಾಗಿ ಈ ಕಾಲವೆಂಬ ಕೈಯಲ್ಲಿ ತಕ್ಕಡಿಯಾಗಿ ಕಾಣುವುದೇ ಇಲ್ಲಿ ದಿನ ದಿನಕ್ಕೂ ಕಥೆಗಳಾಗಿ ಕಾಣುತ್ತಮ್ಮ ಒಳಚಂದಾಶಗಳೇ ಬೆಣ್ಣೆಗಳಾಗಿ ಉಳಿಯುತ್ತಮ್ಮ ಹಿರಿಯಾಟ ಮುರುಗಾಟ ಎಂತವರಿದೆಯಲು ನಮ್ಮಂತ ದಿಕ್ಕಿಲ್ಲದ ಪ್ರದೇಶಗಳಿಗೆ ಎಷ್ಟು ಸಹಾಯ ಮಾಡಿದ್ರು ಈ ನನ್ನ ಸಹೋದರರು ನಿನ್ನ ಹಾರ ಮೇಲೆ ಹಣ ಸಹಾಯ ಮಾಡಿಲ್ಲ. ಈ ತಂಗಿ ಅವಶ್ಯಕತೆ ಸಹಾಯ ಮಾಡಿದರು. ಹೌದು ನೀನು ಅಲ್ವಾ ಮತ್ತೆ ಭಿಕ್ಷೆ ಬಿಡಿ. ಹೌದು, ಯಾವತ್ತೂ ಕೈ ಬಿಡುವುದಮ್ಮ ಈ ಸಮಸ್ಯೆ ಮಾಡುವುದಕ್ಕಾಗಿ ಇದ್ದೇವೆ. ನನ್ನ ಮಗುವಿಗೆ ಭಿಕ್ಷೆ ಇಲ್ಲ. ಆದಷ್ಟು ಮನುಷ್ಯನ ಆಸೆಗಳೇ ವ್ಯಥೆಗಳಾಗಿ ಅಲ್ಲಿ ಹೋಗಿ ನೀವು ಅಲ್ಲೇ ಕುಳಿತುಕೊಳ್ಳಿ. ನಾನು ಎದಿಗೆ ಹೋಗಿ ರೇಷನ್ ತೆಗೆದುಕೊಂಡು ಬರ್ತೀನಿ. ಬೇಗ ಬರ್ತೀನಿ. ಓ ಭಿಕಾರಿ ನನ್ನ ಮಗನೇ, ನಾ ಬರುವ ದಾರಿಯಲ್ಲಿ ಅಡ್ಡಲಿರುವೆಯಲ್ಲ, ನಾ ಬಂದಿದ್ದು ಗೊತ್ತಾಗಲಿಲ್ಲವೇ ಮಗನೇ? ನೋಡಿ ಸರ್, ಇದು 1000 ಜನಕರ ರಸ್ತೆ. ಇಲ್ಲಿ 1000 ಜನ ಬರುತ್ತಾರೆ, 1000 ಜನ ಹೋಗುತ್ತಾರೆ. ಬೇಕಾದರೆ ನೀವು ನಿಮ್ಮ ಸ್ವಂತ ಜಾಗದಲ್ಲಿ ಅಡ್ಡಾಡಿರಿ. ಏಕೆಂದರೆ ಇದು ಸ್ವತಂತ್ರ ಪಡೆದ ರಾಷ್ಟ್ರವಿದು. ಇಲ್ಲಿ ಪ್ರತಿಯೊಬ್ಬರಿಗೂ ಸರಿಸಮಾನವಾದ ಹಕ್ಕಿದೆ. ಏನು ಏನು ತೀರು ತಿಂದು ಜೀವಿಸುವ ಬಡ ಭಿಕಾರಿಗೆ ಇಷ್ಟೊಂದು ಸೊಕ್ಕೆ? ಓ, ನೀನು ನನ್ನ ಮಾವನೆಂಬ ಜನ್ಮದ ವೈರಿ. ನೀನು ನಿನ್ನಂತವನನ್ನು ಹಡಿಯನೆಂದರೆ ನನಗೆ ಬರುವ ಓಟುಗಳು ಬರುವುದಿಲ್ಲ. ತೆಗೆದುಕೋ ಈ ಹಣ, ಎಲ್ಲಾದರೂ ಊರು ಬಿಟ್ಟು ಹಾಳಾಗಿ ಹೋಗು. ನಾಗರಾಜ್, ಈ ಹಣವೆಂದರೆ ಹಳೆ ರೂಪದ ಸುಳ್ಳೆ. ಇವಳು ಯಾರಲ್ಲಿ ನಿಲ್ಲುವುದಿಲ್ಲ ನಾಗರಾಜ್, ಯಾರಲ್ಲಿ ನಿಲ್ಲುವುದಿಲ್ಲ.
ಇವಳೊಬ್ಬಳು ಚಂಚಲೆ ಮನಸ್ಸಿನವಳು ನಾಗರಾಜ, ಇವಳೊಬ್ಬಳು ಚಂಚಲೆ ಮನಸ್ಸಿನವಳು. ಆದರೂ ಇದು ಇವಳಿಗೆ ತುಂಬ ಬೆಲೆ ಇದೆ. ಜಾತ್ರೆಯಲ್ಲಿ ನಮ್ಮಂಥ ಭಿಕ್ಷಕರು ಕೈ ಚಾಚುವುದು ಇವಳಿಗಾಗಿ. ಮಾನವಂತ ಮಣಿತನದ ಹೆಣ್ಣು ವೇಸಿ ಚಟಕ್ಕೆ ಇಳುವುದು ಇವಳಿಗಾಗಿ. ದೊಡ್ಡ ದೊಡ್ಡ ಶ್ರೀಮಂತರು ಸರ್ಕಾರದ ಕಣ್ಣಿಗೆ ಮಣ್ಣೆರಿಸಿ ನಂಬರ್ ವ್ಯವಹಾರ ಮಾಡುವುದು ಇವಳಿಗಾಗಿ. ಸುಳ್ಳು ಹೇಳುವುದು ಇವಳಿಗಾಗಿ, ಕೊಲೆ ಮಾಡುವುದು ಇವಳಿಗಾಗಿ, ಕೊನೆಗೆ ಜೈಲು ಸೇರುವುದು ಇವಳಿಗಾಗಿ. ನಾಗರಾಜ್, ಈ ಲಕ್ಷ್ಮಿ ಕೂಡಿಟ್ಟವಳನ್ನು ಬಿಟ್ಟು ಕದ್ದವನಿಂದ ಓಡಿ ಹೋಗುತ್ತಾಳೆ ಈ ಲಕ್ಷ್ಮಿ. ಆದರೆ ನಾವು ಭಿಕ್ಷೆ ಬೇಡಿ ತಿಂದರೂ ಚಿಂತೆ ಇಲ್ಲ, ಈ ಪಾಪದ ಹಣ ನನಗೆ ಬೇಕಾಗಿಲ್ಲ. ಹಣದ ಮೇಲೆ ನಿನಗೆ ಇಷ್ಟೊಂದು ಸತ್ಯ, ಒಂದು ದಿನ ಇದೇ ಹಣದಿಂದಲೇ ನನಗೆ ಮೃತ್ಯ ತೋರುತ್ತೇನೆ. ಲೇ ಮಗನ ನಾಗರಾಜ್, ಎಷ್ಟು ಸೊಕ್ಕಿನಿಂದ ಮೆರುತ್ತಿರುವಿಲೆ ನೀನು. ಹೇಗಾದರೂ ಮಾಡಿ ಇವಳಿಗೆ ಬುದ್ಧಿ ಕಲಿಸಬೇಕೆಂದರೆ ನನ್ನ ತಂಗಿಯ ಬಾಳು ಹಾಳಾಗಿ ಹೋಗುತ್ತಿದೆ. ಇಲ್ಲವಾದರೆ ಇವಳ ಆರಕ್ಷಣದಲ್ಲಿ ಇವಳ ಯಮನಕ್ಕೆ ಕಳಿಸಿಬಿಡುತ್ತಿದ್ದೆ. ಆದರೆ ನನ್ನ ತಂಗಿ ಸುಖವಾಗಿದ್ದಾಳಲ್ಲ, ಅಷ್ಟೇ ಸಾಕು ನನಗೆ. ಇನ್ನೇನು ಬೇಡ ದೇವ, ಇನ್ನೇನು ಬೇಡ. ಗುಲಾಬರ ಗುಬ್ಬಕ್ಕ ಇಲ್ಲಿಗ್ಯಾಕ ಬಂದೇಕ? ಹುಡುಗರು ತಿಂತಾರ, ಒಮ್ಮೆ ನಮ್ಮ ಅಂಟಿನ ಹುಡುಗಿ ತಿಂದು ನೋಡೋಣ, ಒಳ್ಳೆ ಬಣ್ಣ ಬರ್ಬೇಕಲ್ಲ. ಅಲ್ಲ ಸಂಗು, ಎಲ್ಲಾರು ಬರೀ ಉದ್ರಿ ಪ್ರಶ್ನೆ ಕೇಳ್ಸಾಕತ್ತಿದ್ರ, ಅದಕ್ಕೆ ಅದನ್ನ ಮಾರಿ ಅದ ರೊಕ್ಕದಾಗ ಸಕ್ರಿ ಬಣ್ಣ ತಗೊಂಡ ಈ ವ್ಯಾಪಾರ ಮಾಡಕತ್ತೀನಿ. ಹಂಗಾಗ್ರು ಇಲ್ಲ, ಬೇಕಾದ್ರೆ ಒಂದು ಹೋಗಿ ಅಂತ ಕೊಡ್ತೀರಿ. ಹೌದು, ಗಿಲಿ ಗಿಲಿ ಕೋರಿ ಜನ್ಮದ ಜೋಡಿಯಾಗುವ ಬಯಸಿದ ಭಾಗ್ಯ ನೀ ನನ್ನ ರಾಣಿಯಾಗುವ.
ದಾರಿ ನೀ ತೋರ್ಸ ಕರೆ ಕರೆ ಬಾತ್ ಹೇಳಕ್ಕೀಗಿ ಏಯ್! ಸಿದ್ದರಾಮನ ಪ್ರೇಮದಿಂದ ಸಾಕಿದ ಗಿಳಿಮರಿಯಂತಿರುವ ಶೃಂಗಾರ ರೂಪದ ಸಂಗಿ ಯಾರು ಅಂಜಿಕೆಯಿಲ್ಲದ ಸ್ವಚ್ಛಂದವಾಗಿ ಹಾರಾಡುತ್ತಿದೆ ಈ ಹಕ್ಕಿ ಏನಾದರೂ ಉಪಾಯ ಮಾಡಿ ತರಿಸಿ ಜೀವನದಲ್ಲಿ ಒಮ್ಮೆಯಾದರೂ ಸರಸ ಮಾಡಲೇಬೇಕು. ಓ ಪಾಪ್ಯ, ಏನು ಮಾಡುತ್ತಿರುವೆ? ಇಂಥ ಕೆಲಸಕ್ಕೆ ಕೈ ಹಾಕಿರುವೆ ಅಲ್ಲ? ಹೌದ್ರಿ, ನಮ್ಮಂತವ್ರ ಹೊಲಸು ಬೈಲಿಗೆ ಬರ್ತೈತಿ, ದೊಡ್ಡವ್ರ ಹೊಲಸು ಬರುದಿಲ್ಲ. ಮತ್ತೇನ್ ಮಾಡಂದ್ರಿ ಸಾಹೇಬ್ರ, ನಮ್ಮ ಕೆಲಸ ಬರೇ ಉದ್ರಿನ ಆಕೈತಿ. ಅದನ್ನ ಮಾರಿ ಎಲ್ಲಾರ ಕೆಲಸ ಹುಡುಬೇಕಂದ್ರ ಕೆಲಸನ ಕೊಡೋಲ್ರಿಪ್ಪ. ಹಾ ನೋಡು ಪಾಪ್ಯ, ನನಗೂ ಒಬ್ಬ ನಂಬಿಗಸ್ತ ಮನುಷ್ಯ ಬೇಕಾಗಿದ್ದಾನೆ. ನಾನು ಸ್ವಂತ ಬಿಸ್ನೆಸ್ ಮಾಡಬೇಕೆಂದ್ರೆ ನೀನು ಬರುವುದಾದರೆ ನನ್ನ ಬಿಸ್ನೆಸ್ಸಿಗೆ ಪಾರ್ಟ್ನರ್ ಆಗಿ ಬಾ. ಆದರೆ ಈ ವಿಷಯ ಅಲ್ಲೇ ಹೇಳುತ್ತೇನೆ, ಒಂದು ವೇಳೆ ಈ ವಿಷಯ ಹೇಳಿದರೆ ಅವರ ಹಣ ಹೊರಬೇಕಾಗುತ್ತದೆ. ನಾನು ಊಟ ಮಾಡಿಕೊಂಡು ಅಲ್ಲಿಗೆ ಬರುತ್ತೇನೆ. ಬಂದ ನಂತರ ಅಲ್ಲೇ ವಿಷಯ ಎಲ್ಲ ಮಾತಾಡೋಣ. ಹೋಗಲೇ ಹೋಗ, ನನ್ನ ಹಣ ಅಷ್ಟು ಸರಳ ಕೆಳಗೆ ನಾ ಎಲ್ಲ ಬಟ್ಟಿ ಪ್ಲಾಸ್ಟರ್ ಅಲ್ಲ. ನಾ ಬಂದ ಉದ್ದೇಶ ಮೊದಲು ನಿನ್ನ ಮನೆ ಸೇರಬೇಕಾಗಿತ್ತು. ಈಗ ನೀನಾಗೆ ಈ ಮುಂಗಿಸಿಯನ್ನು ನಿನ್ನ ಮನೆ ಎಂಬ ಹೊತ್ತಿನಲ್ಲಿ ಸೇರಿಸಿಕೊಂಡೆ. ನಾಗರಾಜ್, ಇನ್ನು ಕೇವಲ ಅರ್ಧ ಗಂಟೆಯಲ್ಲಿ ನಿನ್ನನ್ನು ಅರೆಸ್ಟ್ ಮಾಡಿ ಸರ್ಕಾರಕ್ಕೆ ಒಪ್ಪಿಸದಿದ್ದರೆ ನನ್ನ ಹೆಸರು ಸಿಐಡಿ ಇನ್ಸ್ಪೆಕ್ಟರ್ ಪ್ರದೀಪ್ ರೇ ಅಲ್ಲ. ಹಗಲೋ ಇರುಳೋ ಅರಿಯಲಿ ಓಡಿ ಚಿಂತೆಯ ಭಾರ ಒಟ್ಟಿದ್ರೆ ಜಗವೆಲ್ಲ ಬೇಕು. ಅಲ್ಲ ಹಾಗೆ ಭೂಮಿತಾಯಿ ಎಷ್ಟೊಂದು ಹೊಲಸಾಗಿ ಬೆಳೆದಿದ್ದಾರೆ. ಇದೇ ಭೂಮಿತಾಯಿಯ ಮಡಿಲಲ್ಲಿ ಬೇಟೆಗಾರನ ಬಲೆಯಿಂದ ತಪ್ಪಿಸಿಕೊಂಡ ಬಂದ ಜಿಂಕೆ ಹೌವಾರಿ ನಿಂತಿದೆ. ಭಯದಿಂದ ಅಭಯ ಅರಣ್ಯದಲ್ಲಿ ತಿರುಗಿ ನಿಂತಿದ್ದ ಈ ಹೆಣ್ಣಿನ ಹೊರಗಿನಿ ಈ ನಾಗರಾಜನ ಕೈಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಯಾರು? ನಾಗರಾಜನ ವಿಷ ಜಂತು ಕಾಮುಕ ನಯ ವಂಚಕ. ಆದರೂ ಹೆಣ್ಣುಗಳ ಮನೋಹರ್ಷಕ ಭಾಗ್ಯ. ಎಷ್ಟು ದಿನ ಈ ನಾಗರಾಜನ ಕಣ್ಣಿನಿಂದ ತಪ್ಪಿಸಿಕೊಂಡು ಜೀವಿಸುತ್ತಿರುವೆ.
ಸುಖ ನೀಡುಬಾರಲೇ ಭಾಳ ಚೆನ್ನಾಗೈತಿ ನನ್ನ ಮಗಳು ಭಾಳ ಚೆನ್ನಾಗೈತಿ ಏ ಮಾ ಹುಚ್ಚಿ ಈಗ ನೋಡಂಗ ಹಿಂಗ ಮಾಡಿ ಬುಟ್ಟಿ ಹಾಕೋ ನಿಮ್ಮ ಮೌನ ಕೊಟ್ಟದ ಹಾಕಿ ತೂತಾರ ರೊಕ್ಕದಿಂದ ಮಗಳನ್ನ ಮದುವೆ ಮಾಡಿಕೊಟ್ಟು ಮಗಳ ಹೆಣ ಸ್ಮಶಾನಕ್ಕೆ ಸೇರುವಾಗ ಒಂದು ಮಾತನಾಡ್ತಿದ್ಯಲ್ಲ ಹಂದೆ ಮಗಳ ನೆನಪು ನಿನಗೆ ಈಗ ಆಯ್ತೇನು? ಹಂಡಿ ಅಂದ್ರೆ ತಪ್ಪಲ್ಲವ ಹಂಡಿ ಅನ್ನೋ ಬೇಕಾದಲ್ಲ ಹಂಡಿ ಅಂದ್ರೆ ತಂಗಿ ಶ್ರೀಕೃಷ್ಣ ಕಡೆ ಅವತಾರ ನಾನು ಕೃಷ್ಣ ಇವರು ದುಶ್ಯಾಸನ ನೀನು ಪಾಂಚಾಲಿ ದ್ರೌಪದಿ ಹೂ ಒಂದಿಂದ ನಿನ್ನ ರೊಕ್ಕದ ಹೊಳಿ ಕಾಲಾಗ ಹೋಗ್ತದೆ ಯಾವ ಕಾಲಾಗ ಹೋಗ್ತದೆ ವಿಚಾರ ಮಾಡು ನಿನ್ಗಿಷ್ಟೊಂದು ಹಣದ ದುರಾಸೆ ನಿನಗಿದ್ರೆ ನನ್ನ ಮದುವೆಯನ್ನು ನೀನ್ ಯಾಕೆ ಮಾಡಿದೆಪ್ಪ? ನನ್ನ ಮದುವೆಯನ್ನು ಮಾಡಿದೆ ವೈಶ್ಯರ ಮನೆಯ ಸಾಲಿನಲ್ಲಿ ನನಗೊಂದು ಮನೆಯನ್ನ ಕಟ್ಟಿಸಿ ಶ್ರೀಮಂತರಿಗೆ ಕೈ ಮಾಡಿ ಕರೆದಿದ್ರೆ ನಿನಗೆ ಸಾಕಷ್ಟು ಹಣ ಸಂಪಾದನೆ ಆಗ್ತಿತ್ತು ಆಗ್ತಿತ್ತು ನಿನ್ನ ಕಲ್ಲಹಳಿಯಾಗಿ ನನಗೂ ಸಾರ್ಥಕ ಆಗ್ತಿತ್ತಪ್ಪ ಸಾರ್ಥಕವಾಗ್ತಾ ಇತ್ತು. ನಾಗರಾಜಪ್ಪ ಹಂಗ ಹಿಂಗ ಕೇಳಿರಲ್ಲ ನಾನು ಗಂಟು ಬಚ್ಚಿ ಗಪ್ಪಡಿ ನಿಂತ್ರಿ ನಿನ್ನ ಕೆಲಸ ಚಲೋ ಮಾಡ ಭಾಗ್ಯ ಮರ್ಯಾದಿಂದ ಬಂದು ಆ ಗಿಡದ ಮರೆಗೆ ಸುಖ ನೀಡು ಬಾ ಬರುವೆಯೋ ಬೆತ್ತಲೆ ಮಾಡಿ ಒತ್ತೊಯ್ಯಲು ಚಿಗುರು ಮಾವಿನ ಮರದ ಮೇಲೆ ಕೂಗಿದ ಕಾಗಿ ಮರಿಯ ರೂಪದ ಕೋಗಿಲಿ ಮರಿ ಭಾಗ್ಯ ಭಾತಿರುತಿಯ ಶಬ್ದ ಬೇಕೋ ನಿನಗೆ ನಿನ್ನ ಮಗ ಬೇಕು ಎರಡರಲ್ಲಿ ಒಂದು ಮಗಳು ದಯವಿಟ್ಟು ದಯವಿಟ್ಟು ನನ್ನ ಮಗನನ್ನ ಬಿಟ್ಬಿಡಿ ನನ್ನ ಮಗನಿಗೆ ಏನು ಮಾಡಬೇಡಿ. ಈ ಕುನ್ನಿಗೆ ಹೊಡೆಯಬಾರದೆ ಸಿದ್ದರಾಮಪ್ಪ ನನ್ನ ಕೈ ಕಚ್ಚಿದ ಈ ನಾಯಿ ಮರಿ ಎಳೆದುಕೊಂಡು ಹೋಗು ನಾನಂತೂ ಇವಳ ಸುಖ ಉಣ್ಣದೆ ಬಿಡಲಾರೆ. ಹುಡುಗ ಇರುದ ಚೋಟನೆ ಎಟ್ಟ ಹಾರಾಡ್ತೀರಿ ಈ ಒಮ್ಮಿನ ಬಾಬಾ ನೀ ಯಾವ ಬಗ್ಗೆ ನಾಗರಾಜಪ್ಪ ನಾ ಈಕೆ ಮಗನ ಬರಂಗಿಲ್ಲ ನೀ ಯಾವ ಬಾ ಅಮ್ಮ ನನ್ನ ಪ್ರಾಣ ಹೋದರೂ ಚಿಂತೆ ಇಲ್ಲ ನೀನು ಮಾತ್ರ ಇವನಿಗೆ ಬೆಲೆಗೆ ಬೀಳಿದರೆ ಅಮ್ಮ ಮುಂದೆ ಎಂದೋ ಒಂದು ದಿನ ನೀನು ನನ್ನ ತಂದೆ ಕೂಡಿ ಬಾಳಿದಾಗ ನನ್ನಂತ 16 ಭಾರತದ ಪುತ್ರರನ್ನು ಅಡೆಯಬಹುದು. ಕೈ ಬಿಡು ನನ್ನ ಕೈ ಬಿಡು. ಶಶಿಕುಮಾರ ನನ್ನ ಮಗನನ್ನ ಬಿಟ್ಟು ಮಾಡ್ಬೇಡಿ ದಯವಿಟ್ಟು ಬಿಟ್ಬಿಡಿ ನಾನು ಇಲ್ಲಿಂದ ಹೊರಟು ಭಾಗ್ಯ ಶಶಿ ಎಂದರೆ ಸೂರ್ಯ ಸೂರ್ಯನಿಗೆ ರಾವು ಹೊಡ್ಡ ಬಂದ ಹೋಗೆ ಮುಸುಕಿನಂತೆ ನನ್ನ ಕೈ ಕಚ್ಚಿದ ನಿನ್ನ ಮಗು ನೋಡಬಾರದೆಂದರೆ ನೀನು ನನ್ನ ಒಳಗಲೇಬೇಕು ಆಗ ನಿನ್ನ ಮಗುವನ್ನು ಬಿಟ್ಟು ಬಿಡುತ್ತೇನೆ ಇಲ್ಲದಿದ್ದರೆ ಅವನ ಕಣ್ಣು ಕಿತ್ತು ಭಿಕ್ಷೆ ಬೇಡಲು ಹಚ್ಚುತ್ತೇನೆ. ಚಿಕ್ಕಪ್ಪ ಅಂತ ಪರಿಪರಿಯಾಗಿ ಕೇಳಿಕೊಂಡು ಕೂಡ ಕರುಣೆ ಅನ್ನೋದಿಲ್ವೇನೋ ಒಳ ಹುಟ್ಟಿದ ಮಗಳ
ಬಂದಿರುವ ಮತಿ ನೀನು. ನಿನ್ನ ತಾಯಿ ನಿನಗೆ ಜಾರತನಕ್ಕೆ ನಿನಗೆ ಜೊತೆಗಿದ್ದಿದ್ದೆವು. ಮತ್ತೊಬ್ಬರ ಮನೆಯ ಹೆಣ್ಣು ಮಕ್ಕಳನ್ನು ಈ ರೀತಿ ಕೆಟ್ಟ ರೀತಿಯಲ್ಲಿ ಕಾಣುವ ಮತಿಹೀನ ನೀನು. ಜಗದ ತ್ರಿಮೂರ್ತಿಗಳನ್ನು ಸೃಷ್ಟಿಸಿದ ಒಂದು ಹೆಣ್ಣು, ಆ ತ್ರಿಮೂರ್ತಿಗಳ ಶಿಶುಗಳನ್ನು ಸಾಕಿದ್ದು ಸತಿಯಾಗಿದ್ದ ಒಂದು ಹೆಣ್ಣು, ಬ್ರಿಟಿಷರೊಂದಿಗೆ ಹೋರಾಡಿದ ಕಿತ್ತೂರು ರಾಣಿ ಚೆನ್ನಮ್ಮ ಕೂಡ ಒಂದು ಹೆಣ್ಣು, ಭಾರತದಲ್ಲಿ 15 ವರ್ಷ ತುಕ್ಕಾಡಿ ಹಿಡಿದು ಹೋರಾಡಿದ ಇಂದಿರಾ ಗಾಂಧಿ ಕೂಡ ಒಂದು ಹೆಣ್ಣು. ನಾನೊಂದು ಪವಿತ್ರ ಹೆಣ್ಣು. ಹೆಣ್ಣು ಒಲಿದ ನಾರಿ ಮುನಿದಲು ಮಾರಿಯ. ಆದಿಯಿಂದ ಅಂತ್ಯದವರೆಗೆ ಗಂಡಿನ ಕೈಗೆ ಸಿಗುತ್ತಾ ಬಂದೆ. ಈ ಹೆಣ್ಣಿನ ಹಣ್ಣು ಮಣ್ಣು ಪುರುಷನ ಭೋಗದ ವಸ್ತುಗಳು ಅಂದಾಗ ಉಪಯೋಗಿಸಿಕೊಳ್ಳುವುದೇ ಈ ಗಂಡಿನ ಧರ್ಮ. ಹೇಯ್, ಯಾರು ನೀನು? ಮನೆಯ ಮಾಲೀಕನ ಕಣ್ಣು ತಪ್ಪಿಸಿ ಹಾಲು ಕುಡಿಯಲು ಬಂದ ನೀನೊಂದು ಕಳ್ಳ ಬೆಕ್ಕು ಪರದೇಶಿ. ಹೋಗುತ್ತೇನೆ ಪರಮೇಶ. ಇನ್ನು ಅರ್ಧ ಗಂಟೆಯಲ್ಲಿ ನಿನ್ನ ಹೆಣ್ಣ ಪರದೇಶಿ. ಹಾ, ಏನಮ್ಮ, ನಿನ್ನ ಮಗನನ್ನು ಅಪಹರಿಸಿಕೊಂಡು ಹೋಗಿದ್ದೇವೆ. ಹಾ, ಇಲ್ಲೊಂದು ಸಹಿ ಮಾಡಮ್ಮ, ಇಲ್ಲೊಂದು ಸಹಿ ಮಾಡಮ್ಮ. ನಾನು ಪೊಲೀಸರನ್ನು ಕರೆದುಕೊಂಡು ಬರುತ್ತೇನೆ. ಸರಿ ಅಮ್ಮ, ನೀನು ಮನೆ ಅಣೆ ಮಾಡಿ. ಬಿಡುತ್ತೇನೆ, ಆದರೆ ಈಗಲ್ಲ. ನಿನ್ನ ತಾಯಿಯ ಶೀಲ ಉಂಡ ಮೇಲೆ ಎಲ್ಲಿದ್ದರೂ ಬರಲೇಬೇಕು ನಿನ್ನಮ್ಮ. ನನ್ನ ತೋಳ ತೆಕ್ಕೆಯ ಅವಸರ ಪಡೆಯಲು. ಭಗತ್ ಸಿಂಗ್, ನನ್ನ ಕೈ ಕಚ್ಚಿದ ಈ ನಾಯಿ ಮರಿಗೆ ಯಾವ ಶಿಕ್ಷೆ ಕೊಡಬೇಕು? ಹಲ್ಲು ಮುರಿಯಬೇಕೆಂದಿದ್ದೇನೆ. ವೆರಿ ಗುಡ್ ಐಡಿಯಾ. ತಾಯಿಲಿ ಚಾಕು.
ಈ ಕುನ್ನಿಯ ಕಣ್ಣು ಮಾಂಸದ ನಮ್ಮ ಹಸಿದು ಬಂದ ನಮ್ಮ ನಾಯಿಗೆ ಎಸೆದು ಇವನನ್ನು ನಿಸರ್ಜನ ಪ್ರದೇಶಕ್ಕೆ ದಬ್ಬಿ ಬಾ. ಸಿದ್ದರಾಮ, ಹಿಂದಿಗೆ ಮುಗೀತು ನಿನ್ನ ಕತಿ. ಸುಡುಗೋಡವೇ ನಿನಗಿನ್ನು ಗತಿ. ಹಿಂದಿನಿಂದಲೇ ಭಾಗ್ಯಶ್ರೀ ನನ್ನ ಸತಿ. ನನ್ನ ಮಗನನ್ನ ಎಲ್ಲಿ ಬಚ್ಚಿದ್ದೀರಿ? ಇದನ್ನು ಇದಕ್ಕೆ ಸಂಹಾರ ಮಾಡ್ತಿರೋ ನಾನು. ನಿನ್ನ ಮಗು ನಿಸರ್ಜನ ಪ್ರದೇಶಕ್ಕೆ ಹೋದ. ಮೊದಲು ಚೀರಾಡುವ ನಿನ್ನ ತಂದೆಯನ್ನು ನೋಡು. ನನ್ನ ಮಗನನ್ನು ಕೂಡ ಇದೇ ರೀತಿ ಕೊಂದು ಬಿಟ್ಟಿಯೇನೋ ಪಾಪಿ. ಗುಲಾಬಿ ಹೂ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ, ಆದ್ರೆ ಅದು ಸುತ್ತ ಮುಳ್ಳಿರುತ್ತೆ ಅನ್ನೋದನ್ನ ನೀವು ನೋಡ್ಬೇಕು. ಆದ್ರೆ ನಿಮ್ಮನ್ನ ಕೊಲೆ ಮಾಡದೆ ನಾನು ಖಂಡಿತ ಸುಮ್ಮನೆ ಬಿಡಲಾರೆ. ವೆಲ್ಕಮ್ ಇನ್ಸ್ಪೆಕ್ಟರ್, ವೆಲ್ಕಮ್. ಬರೀ ಇನ್ಸ್ಪೆಕ್ಟರ್ ಅಲ್ಲ ನಾಗರಾಜ್, ಸೋಮಶೇಖರ್ ಇನ್ಸ್ಪೆಕ್ಟರ್ ಗೊತ್ತಿರಬೇಕಲ್ಲ. ಗೊತ್ತು, ಬನ್ನಿ ಕುಳಿತುಕೊಳ್ಳಿ. ಕುಳಿತುಕೊಳ್ಳಲು ಬಂದಿಲ್ಲ ನಾಗರಾಜ್, ನಿನ್ನನ್ನು ಒತ್ತು ಒಯ್ಯಲು ಬಂದಿದ್ದೇನೆ. ಅಂದರೆ ಯಾವ ಕಾರಣಕ್ಕಾಗಿ? ಸರಿ, ಬಂಧಿಸಬೇಕಾಗಿದ್ದು ನನ್ನನ್ನಲ್ಲ. ಮೊದಲು ಸುಳ್ಳು ಕಂಪ್ಲೇಂಟ್ ನನ್ನ ಮೇಲೆ ಕೊಟ್ಟು ತನ್ನ ತಂದೆಯನ್ನು ಕೊಂದಿರುವಳಲ್ಲ ನಿನ್ನ ಅತ್ತಿಗೆ, ಅವಳಿಗೆ ಯಾವ ಶಿಕ್ಷೆ ಕೊಡುತ್ತೀರಿ ಇನ್ಸ್ಪೆಕ್ಟರ್? ಯಾವ ಕೊಡುತ್ತೀರಿ? ನಾನ್ ಕೊಲೆ ಮಾಡಿಲ್ಲ, ಇವನು ಸುಳ್ಳು ಹೇಳ್ತಾ ಇದ್ದಾನೆ. ಇವನೇ ಕೊಲೆ ಮಾಡಿ ನಾನ್ ಮಾಡಿದ್ದು ಅಂತ ಹೇಳ್ತಾ ಇದ್ದಾನೆ. ನನ್ನ ಮಗನನ್ನ ಹುಡುಕೋಕಂತ ನಾನು ಕೊಲೆ ಮಾಡಿದ ಚಾಕು ನನ್ನ ಅಪ್ಪ ಜೀವನವನ್ನು ನೋಡಿ ನಾನು ಹೋದೆ ಅಷ್ಟೇ. ಇವತ್ತಿಗೆ ಮೇಲೆ ನಂಬಿಕೆ ಅನ್ನೋದಿಲ್ಲ. ಪೊಲೀಸರೇ, ಮಿಸ್ಟರ್ ಕ್ವಾರ್ಟರ್, ಕೊಲೆ ಮಾಡಿದ ನಿನ್ನ ಅತ್ತಿಗೆ ಇವನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ. ಇವಳನ್ನು ಅರೆಸ್ಟ್ ಮಾಡ್ರಿ. ಇದು ನನ್ನ ಕೈ ತುಪ್ಪ ಮಾಡಿ ಮೇಲೆ ನಂಬಿಕೆ ಅನ್ನೋದಿಲ್ವೇ? ನನ್ನನ್ನು ಬಿಟ್ಬಿಡಪ್ಪ, ದಯವಿಟ್ಟು ಬಿಟ್ಬಿಡು.
ನ್ಯಾಯ ಎಲ್ಲಿದೆ? ನಮ್ಮ ಕಾನೂನಿಗೆ ಯಾವ ಸಂಬಂಧವೂ ಇಲ್ಲ. ಏನೇ ಇದ್ದರೂ ಕೋರ್ಟಿನಲ್ಲಿ ವಾದ ವಿವಾದ. ಅಂಥದ್ರಲ್ಲಿ ನನ್ನ ಕೈಯಲ್ಲಿ ಏನಿದೆ? ಪೊಲೀಸರೇ ಎಳೆದುಕೊಂಡು ನಡೆಯುವರು. ಎಲ್ಲಿದೆಯ ನ್ಯಾಯ? ನಾಗರಾಜ, ನೀನು ಕೂಡ ಪೊಲೀಸ್ ಸ್ಟೇಷನ್ಗೆ ಬರಬೇಕಾಗುತ್ತದೆ. ಹಲೋ ಸರ್. ನಾನೇಕೆ ಬರಬೇಕು? ಹಲೋ ಸರ್, ನಾಗರಾಜನ ಅರೆಸ್ಟ್ ಮಾಡಬೇಡಿ. ಯಾಕೆ? ಅವನಿಗೂ ನಿನಗೂ ಯಾವ ಸಂಬಂಧ ಇದೆ? ನೀವು ಹೀಗೆ ಮಾಡ್ತೀರಿಂದ ನಾನು ಮುಂಗಡ ಕೋರ್ಟ್ ಬೇಲನ್ನು ತಂದಿರುವೆ. ಬೇರೆಯಾಗಿ ಅವನು ನಾನು ಆತ್ಮೀಯ ಗೆಳೆಯ. ಅವನು ತುಂಬಾ ಒಳ್ಳೆ ವ್ಯಕ್ತಿ. ಆಯ್ತು, ನೀವು ಪೊಲೀಸ್ ಸ್ಟೇಷನ್ಗೆ ಬಂದು ಸಹಿ ಮಾಡಿ ಬರಬೇಕು. ಆಯ್ತು ಸರ್, ಬರುತ್ತೇನೆ. ನಿಲ್ಲು. ಅರೆಸ್ಟ್ ಮಾಡಲು ಬಂದ ನೀನು ತಲೆ ತಗ್ಗಿಸಿ ಹೋಗಬೇಕಾದರೆ ನೀನು ಅವನ ಬಗ್ಗೆ ಲಾಯರ್ ಅಂತ ಕೇಸ್ ಸುಳ್ಳುವಾದ ಮಾಡಿದರೆ ಹಣ ನಾನು ಕೊಡುತ್ತೇನೆ. ತೆಗೆದುಕೋ ಈ ಹಣ. ಏನು ಈ ಕೇಸಿನಲ್ಲಿ ನೀನು ಭಾಗವಹಿಸುವೆಯಾ? ನಿನಗೆ ಕಳಿಸುವುದು ಖಂಡಿತ ಪರಮೇಶ್, ಈಗಲೇ ಕಳಿಸುವುದು ಖಂಡಿತ. ನೆನೆಸಿಕೊಂಡಿಲ್ಲ ಕುಲ ದೇವ ನೀನು. ನಾನು ಒಳ್ಳೆ ಜಾತಿ, ಒಳ್ಳೆಯವ. ಇವತ್ತು ಬಂದರೆ ನಾವು ದೇಶಿ ಪರಮೇಶಿ, ನಿನ್ನ ಹಣ ಬೀದಿಗೆ ಬೀಳುವಂತ ಮುಗಿಯುತ್ತಿಲ್ಲ ಮಗನೇ. ನಿನ್ನನ್ನು ಕೊಲೆ ಮಾಡಿದರೂ ಇಲ್ಲಿ ಕೇಳವರು ಯಾರೂ ಇಲ್ಲ. ಕೊಲೆ ಗುಂಡೇಟು ಕೊಲ್ಲಲು ನೀನೇನು ದೇಶದೊಂಬಲು ಬಂದ ಬ್ರಿಟಿಷ್ ನಾರಿಯಲ್ಲ. ನೋಡು, ಈ ಕೋರ್ಟನ್ನು ನಿನಗೆ ಶಿಕ್ಷೆಯಾದರೂ ಬಿಚ್ಚುವುದಿಲ್ಲ. ಒಂದು ವೇಳೆ ಈ ಕೇಸಿನಲ್ಲಿ ನಾನು ಸೋತರೆ ಈ ಕೋರ್ಟನ್ನು ನಿನ್ನ ನಾಯಿಗೆ ಕೊಡಿಸಿ ನೀನೇನೇ ಮಾಡಿದರೂ ನನ್ನ ಕೈಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಯಾಕಂದ್ರೆ ನಾನು ಎಲ್ಲ ಪೊಲೀಸರಿಗೆ ತಪ್ಪಿಸಿ ಬಂದಿದ್ದೇನೆ. ಈಗಲೇ ನಿನ್ನನ್ನು ಅರೆಸ್ಟ್ ಮಾಡಿ ನ್ಯಾಯಾಲಯಕ್ಕೆ ಒಪ್ಪಿಸುತ್ತೇನೆ. ಬಾರೋ ಬಾ. ನೀನು ಇಷ್ಟು ದಿನ ಆಡಿದ್ದು ನಾಟಕ. ಮಿಸ್ಟರ್ ನವರಾಜ್, ಮಿಸ್ಟರ್ ಪಾರ್ಮೆಂಟೆ, ಯು ಆರ್ ಅಂಡರ್ ಅರೆಸ್ಟ್. ಅರೆಸ್ಟ್ ಮಾಡ್ತೀವಿ. ಅಪ್ಪ ಎಲ್ಲಪ್ಪ ಸಿದ್ದಣ್ಣವರು ಎಂತ ತಪ್ಪು ಮಾಡಿಬಿಟ್ಟಿ ನಾನು? ಬಂಗಾರವಂತ ನನ್ನ ಹೆಂಡತಿ ಮೇಲೆ ಅಪರಾಧ ಹೊರಿಸಿ ಎಂತ ಶಿಕ್ಷೆ ಕೊಟ್ಟು ಬಿಟ್ಟೆ ನನ್ನ ಸಾಧನೆಗೆ. ನನ್ನ ಬಂಗಾರವಂತ ಮಗ ಹೊಡೆಯುವ ದೇವರು ಹೊರಗಡೆಗೆ ನನ್ನ ಬದುಕು ದೊರಕಿಸಿಕೊಂಡು ಮಾಡಬೇಕ. ಎಷ್ಟು ಕೋಟಿ ನಮ್ಮನ್ನು ಹೇಳಿದರೂ ಸಾಧು ದೇವ ನನ್ನ ತಮ್ಮ ಎಲ್ಲಿ? ಅಣ್ಣ, ಕೊನೆಗೂ ಆ ಮಾರುತೇಶ್ವರ ನಮ್ಮನ್ನು ಸೇರಿಸಿಬಿಟ್ಟಲ್ಲ. ನಾನು ನಿನ್ನನ್ನು ತಿಳಿಯದೆ ಅರೆಸ್ಟ್ ಮಾಡಿದ್ದಕ್ಕೆ ನನ್ನ ಕ್ಷಮಿಸಿಬಿಡ ಅಣ್ಣ, ನನ್ನನ್ನು ಕ್ಷಮಿಸಿಬಿಡ. ಅಂಥ ತಪ್ಪು ಏನು ಮಾಡಿದೆಯಾ ತಮ್ಮ ನೀನು? ನೀನು ಪೊಲೀಸಿನಿಂದ ನಿಷ್ಠಾವಂತ ಅಧಿಕಾರಿ ಎಂಬುದು ಬಿರುದು ಪಡೆದಿದೆಯಾ ತಮ್ಮ? ಹಾ, ನನ್ನ ತಂಗಿ ಸುವರ್ಣ ಎಲ್ಲಿದ್ದಾಳೆ? ತಂಗಿ ನೋಡಮ್ಮ, ಯಾವಾಗಲೂ ಸತ್ಯ ಹರಿಶ್ಚಂದ್ರ ಕೊನೆಗೂ ಸತ್ಯಕ್ಕೆ ಜಯ ಸಿಕ್ತೀಯ. ಸತ್ಯ ಹರಿಶ್ಚಂದ್ರನಿಗೆ ನೋಡಿದೆಯೇನಮ್ಮ, ಎಷ್ಟು ಹೊರಗಲ್ಲಿಗೆ ಹಾಕಿ ತೇದ್ರು ಕೊನೆಗೆ ಜಯ ಸಿಗುವುದು ಇದೆ. ಸತ್ಯತನಕ್ಕೆ ಜಯವಾಗಲಿ.